ಶಹಬಾಜ್ ಅವರೇ, ಸಿಎಂ ಇಬ್ರಾಹಿಂ ಅವರು ಆ ಜಾಗಕ್ಕೆ ಹೋದಾಗ ಹೇಳ್ತಾರೆ, ಕರ್ನಾಟಕದಲ್ಲಿ ಚುನಾವಣೆ ಆಗೋ ಸಂದರ್ಭದಲ್ಲಿ ಕಾಂಗ್ರೆಸ್ನವರು ಐ ಲವ್ ಯು ಮುಸ್ಲಿಂ ಅಂದ್ರು. ಅವ್ರು ಓಟ್ ಹಾಕಿದ್ರು, ಮುಸ್ಲಿಂ ಮರ್ತು ಹೋದ್ರು. ಈ ಕೇರಳದಲ್ಲಿ ಚುನಾವಣೆ ನಡೀತಾ ಇದೆ, ಕೇರಳದವ್ರು ಬಂದ್ಬಿಟ್ಟು ಐ ಲವ್ ಯು ಮುಸ್ಲಿಮ್ಸ್ ಅಂತಿದ್ದಾರೆ. ಹೊಟ್ಟೆ ಉರಿ ರಾಜ್ಯದ ಕಾಂಗ್ರೆಸ್ ನಾಯಕರಿಗೆ. ಹಿಂಗಾಗೇನೆ ಈಗ ಬರ್ತಾ ಇರೋದು. ಅದು ಬಿಟ್ರೆ ಮಾನವೀಯತೆ ಇಲ್ಲ. ಹೇಳಿದ್ ನಾವಲ್ಲ ಸರ್, ಮತ್ ನಮ್ಮ ಮೇಲೆ ಕೇಸ್ ಹಾಕಾರು. ಹೇಳಿರೋದು ಸಿಎಂ ಇಬ್ರಾಹಿಂ ಅವರು. ಹೌದು ಮೇಡಮ್, ನಮ್ಮ ಪಕ್ಷದ ಅಧ್ಯಕ್ಷರು ಅವರು ಹೇಳಿರೋದು. ಇದು ಹೇಳಕ್ಕೆ ಅಲ್ಲಿ ವಿಷಯ ಏನಿತ್ತು ಅಂತ ಫಸ್ಟ್ ತಿಳ್ಕೋಬೇಕು. ಕಾಂಗ್ರೆಸ್ ವಕ್ತಾರರು ಹೇಳಿದ್ರು 3043 ಜಾಗಗಳನ್ನ ನಾವು ಪರಿಶೀಲನೆ ಕರೆಕ್ಟ್ ಮಾಡ್ಬಿಡ್ತೀನಿ ಸ್ಮಿತಾ. 18 ತಿಂಗಳಲ್ಲಿ 343 ಎಕರೆ ಇರ್ರೆಸ್ಪೆಕ್ಟಿವ್ ಆಫ್ ದಿ ಪೀಪಲ್ ನಾವು ರಿಕವರಿ ಮಾಡಿದೀವಿ. ಬೆಂಗಳೂರು ಅಲೋನ್. ಕರೆಕ್ಟ್ ಆಗಿ ಮಾತಾಡಿ, ಸ್ವಲ್ಪ ಇನ್ಫಾರ್ಮೇಶನ್. ನೀವು ಕರೆಕ್ಟ್ ಮಾಡಿದ್ರಿ, ಥ್ಯಾಂಕ್ ಯು. ಇದು ಹೇಳಿದ್ರು ಇವರು. ಈಗ ಅಲ್ಲಿರೋ ಜಾಗದಲ್ಲಿ ಅಕ್ರಮವಾಗಿ ಇದ್ದಾರೆ ಅಂತ ಅನ್ಕೊಳ್ಳಿ, ಸರಿನಾ? ನನ್ನ ಮನೆನೇ ಇದೆ ಅಲ್ಲಿ. ಈಗ ನನ್ನ ಮನೆ ಮುರಿದು ಬಿಟ್ಟಿದ್ದಾರೆ ಇವರು. ನಾನ್ ಕೇಳೋದು, ಇವರು ಕಾಂಗ್ರೆಸ್ ಸರ್ಕಾರ, ಅಣ್ಣ ನೀವೊಂದ್ ನಿಮಿಷ ಸುಮ್ನಿರಿ. ಯಾಕಂದ್ರೆ ಕಾಂಗ್ರೆಸ್ ಅವರು ನಮ್ಗೆ ಲೀಸ್ಗೆ ಹಾಕೊಂಡಿದ್ದಾರೆ ಮುಸಲ್ಮಾನರಿಗೆ. ಈ ರಾಹುಲ್ ಗಾಂಧಿ ಮಾತೆತ್ರೆ ಸಂವಿಧಾನ ಖತ್ರೆ ಮೇ ಹೇ ಅಂತಾರೆ. ಅವರು ಮಾತೆತ್ರೆ ಸಂವಿಧಾನ ಖತ್ರೆ ಮೇ ಹೇ ಅಂತಾರೆ. ಈಗ ನಮ್ಮ ರಾಜ್ಯದ ಹಿಂದೂ ಆಗಿರ್ಲಿ, ಮುಸ್ಲಿಮ್ಸ್ ಆಗಿರ್ಲಿ, ದಲಿತ ಆಗಿರ್ಲಿ, SC ST ಆಗಿರ್ಲಿ, OBC ಆಗಿರ್ಲಿ, ನಾನು ಹೇಳೋದು, ಯಾರಿಗಾದ್ರೂ ಒಂದು ಹೆಣ್ಣು ಮಗುಗೆ ಒಂದು 12 ಗಂಟೆ ಆದ್ಮೇಲೆ ಮನೆಯಿಂದ ಆಚೆ ತಳ್ಳಿ ಯಾರಾದ್ರೂ ನಿಮ್ ಕೈಲಿ ಧೈರ್ಯ ಇದ್ರೆ ಬಾಕ್ಲಾಗ್ತೀರಾ? ಆಗಲ್ಲ. ಅಂತದ್ರಲ್ಲಿ 4 ಗಂಟೆ ರಾತ್ರಿಗೆ ಇವರು ಅಷ್ಟೊಂದು ಧೈರ್ಯ ಇರೋರು ಕಾಂಗ್ರೆಸ್ ಅವರು 4 ಗಂಟೆ ರಾತ್ರಿಗೆ ಹೋಗಿ ಮನೆ ಹೊಡಿತಾರೆ. ಹೊಡೆದಾದ್ಮೇಲೆ ಇವ್ರೇನ್ ಹೇಳಿದ್ರು, IAS ಆಫೀಸರ್ ಅಧಿಕಾರಿನ ನಾವು ನೇಮಕ ಮಾಡಿದೀವಿ ಅಂತ. ಎಲ್ಲಾ ಅಧಿಕಾರಿಗಳಿಗಂತ IAS ಆಫೀಸರ್ಗಳೇ ಮೇಲಧಿಕಾರಿಗಳು. ಯಾಕಂದ್ರೆ ಇವರೇ ಪ್ರಿನ್ಸಿಪಲ್ ಸೆಕ್ರೆಟರಿಗಳಾಗೋದು, ಇವರೇ MLA ಗಳಿಗೆ ಗೈಡ್ ಮಾಡೋದು, MP ಗಳಿಗೆ ಗೈಡ್ ಮಾಡೋದು, CM ಗೆ ಗೈಡ್ ಮಾಡೋದು. ಇದೆಲ್ಲ ಆದಾಗ ಒಂದ್ ನಿಮಿಷ ನಾನು ಹೇಳ್ಬಿಡ್ತೀನಿ. ಈ ತರ ಆಗ್ಬೇಕಾದ್ರೆ